ಸರಿಗರಿ ಸ ಸ ಸ ಸ ಸರಿ ಸದಪ ಗರಿ ಸನಿದ ಪಮಗರಿ ನಿದ ಸನಿದ ಪ ಪುಣ್ಯಕ್ಷೇತ್ರದಿ ಜ್ಯೋತಿ ಹೊಮ್ಮಿತು ಪರಶುರಾಮ ತಪಸ್ಸಿನ ಫಲವೇ ಲಿಂಗ ಉದ್ಧವಿತು ಪಾರ್ವತಿ ಸಹಿತ ಮಹಾಲಿಂಗೇಶ್ವರ ಶಂಭೋ ಶಾಸ್ತಾರ ಕಾಪಾಡುವ ದಿವ್ಯ ಸಾನ್ನಿಧ್ಯ ಶಂಭೋ ಸಹಿತ ಉಮಾ ಮಹೇಶ್ವರ ಶಂಭೋ ಅರಣ್ಯದ ಮಧ್ಯಯನಾದಿ ಕಾಲದಿ ನಿಂತ ಸ್ವಯಂಭೂಲಿಂಗ ರೂಪದಿ ಶಿವನೇ ಪ್ರಸನ್ನಂತ ಕಲಿಯುಗ ಭಕ್ತರಿಗಾಗಿ ತೋರ್ಪಡಿಸಿದ ಕೃಪೆ ಉಬರಂಗಳ ಕ್ಷಿಪ್ರಹೆ ಮೋಕ್ಷದ ದೀಪದಪಿ ದ್ವಾಪರ ಯುಗದಲ್ಲಿ ಭಾರ್ಗವ ಮುನಿವರ ಜಗನ್ನಿಯಾಮಕನ ನೆನೆದು ಮಾಡಿದ ತಪೋಬಲ ಪ್ರಕಾಶಮಯ ಜ್ಯೋತಿಯೊಂದು ಉದಯಗೊಂಡಿತು ಯಾವ ಶಕ್ತಿ ಅಡಗಿ ಎಂದು ಮನ ಮರುಗಿತು ಶಂಖ ಚಕ್ರ ಗದಾ ಪದ್ಮಧಾರಿಯಾದ ವಿಷ್ಣು ಪ್ರಕ್ಷನಾಗಿ ಮಾಯವಾದ ಕ್ಷಣದಲ್ಲಿ ನಿಶ್ಶಬ್ದು ಆದರೂ ಜ್ಯೋತಿಯು ಅಚಲವಾಗಿ ಜ್ವಲಿಸಿತು ಪರಮ ತತ್ವದ ಮರ್ಮನು ತಿಳಿಸಿತು ಶಾಸ್ತಾರ ಮೂಲ ಸ್ಥಾನ ಸನಿಹವೆಂದು ತಿಳಿದು ಆ ದೇವನೆಂದು ಧ್ಯಾನಿಸಿ ಮಾರ್ಗಪ್ಪ ಕದ್ದು ಜ್ಯೋತಿಯೊಳಗಿಂದ ಶಾಸ್ತಾರ ಉದ್ಭವಿಸಿದನು ಪಶ್ಚಿಮ ದಿಕ್ಕಿನ ಮೂಲ ಸ್ಥಾನಕ್ಕಿಳಿದನು ದುರ್ಗಾ ಮಾತೆಯನ್ನು ಧ್ಯಾನಿಸಿದ ಕ್ಷಣದಲ್ಲಿ ಸರ್ವಶಕ್ತಳಾಗಿ ತಾಯಿ ನಿಂತಳು ಅಲ್ಲೇ ಪಾರ್ವತೀ ದೇವಿಯನ್ನು ಪ್ರಾರ್ಥಿಸಿದ ತಕ್ಷಣವೇ ತೇಜೋಮಯಿಯಾಗಿ ತಾಯಿ ಪ್ರಸನ್ನಳಾದಳೆ ಉಳಿದ ಜ್ಯೋತಿಯು ಪರಮೇಶ್ವರನೆಂದು ತಿಳಿದು ಉಮಾ ಮಹೇಶ್ವರನನ್ನು ಸ್ತುತಿಸಿದ ಭಕ್ತಿದು ಪಾರ್ವತಿ ಸಹಿತ ಶಂಕರ ಪ್ರತ್ಯಕ್ಷನಾದನು ಭಾರ್ಗವ ಮುನಿಗೆ ವರವ ನೀಡಿ ಹರಸಿದನು ಕಲಿಯುಗ ಜನರು ದೇವಾಲಯ ನಿರ್ಮಿಸಲಿ ನಿನ್ನ ಪೂಜೆ ಭಕ್ತಿಯಿಂದ ನಿರಂತರವಾಗಲಿ ಎಂದು ಬೇಡಿಕೊಂಡ ಪರಶುರಾಮ ಪ್ರೀತ್ಯರ್ಥ ಸ್ವಯಂಭೂಲಿಂಗವಾಗಿ ನೆಲೆಸಿದನು ಮಹರ್ಥ ಪ್ರಜನು ಪ್ರಜೆಗಳು ವೈದಿಕ ತಾಂತ್ರಿಕರೊಂದಿಗೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಭಕ್ತಿಯಿಂದ ಮಹಾಶಿವರಾತ್ರಿ ಪರಿತ್ಯಾದಿಲದಲ್ಲಿ ಬಂದು ಸಪ್ತಮಾಯವಾಗಿ ಲಿಂಗ ಯಕ್ಷಣವ ಕಂಡು ಘೋಷ ಕುಂದಿಗೋ ಅಭಿಷೇಕಾಂಗೆಲ ನೇರಿತು ಪದದೀಕ ಪ್ರಿಯನೆನ್ನು ಶಿವತು ತಿಳಿಸಿನು ದೇವಾಲಕ ನಿರ್ಣಿಸೋಣ
ಸಂಗೃತಲ್ಪಸಿ ಉಮಾ ಮಹೇಶ್ವರ ಕ್ಷೇತ್ರ ಕಲಿಯಿತು ನದಿಯಿಂದ ಪಾರ್ವತಿ ತಾಯಿ ಶಿವನಿಗೆ ದೋಡ ಭೀಮನು ಹಿಂಬದಿಯಲ್ಲಿ ಪಶ್ಚಿಮ ಮುಖಮಾದಿ ಕುಳಿತನು ಮುಕ್ಕಾಲು ಶಕ್ತಿಯ ಮಗಗೆಂದು ತೀರು ಬಂದು ಬಾಳು ಬಿಂಬ ಪ್ರತಿಷ್ಠೆಗೊಂಡಿತು ಪೂಜಿಯೊಂದು ತಂದಿನಿಂದ ಕ್ಷೇತ್ರಮೋ ಉಮಾ ಮಹೇಶ್ವರ ಕ್ಷೇತ್ರ ಪಾರ್ವತಿ ಶೈವ ಮಹಾ ಇಂದ್ರೇಶ್ವರ ಮಹಾಕ್ಷೇತ್ರ ಉದಲತಿ ಭಜನವ ಎಂದೆ ದೂರ ಖುಷೇತೋ ಪದದಿ ಪದ ಪ್ರಿಯದಂತು ದೇವನ ಸೂಚಕೋ ಪಾಟು ಉಲ್ಸನದಿಂಗಾರೋ ಪ್ರಸಂಗದ ಕೋಲಲು. ಆತ್ಮೀಯ ಭಗವದ್ಭಕ್ತ ಬಂಧುಗಳೇ, ಶ್ರೀ ಕ್ಷೇತ್ರ ಉಬ್ರಂಗಳ ಇಲ್ಲಿ ವಿಶೇಷವಾಗಿ ಪಾಠೋತ್ಸವ, ಶಾಸ್ತಾರನಿಗೆ ಪಾಠೋತ್ಸವ, ಹಾಗೆ ಶಿವನಿಗೆ ಶ್ರೀಭೂತ ಹುಲಿ ಉತ್ಸವ ಹಲವು ಕಾಲದಿಂದ ನಡೆದು ಬಂದಂತಹ ಪದ್ಧತಿ. ಶಾಸ್ತಾವಿನ ಪಾಠೋತ್ಸವ ಅಂದ್ರೆ ಇಲ್ಲಿ ಈಗ ನಮ್ಮ ಕಾಸರಗೋಡಿನ ಇದರಲ್ಲಿ ನಾವು ನೋಡುವಾಗ ಒಂದು ನಮ್ಮ ಕಿಯೂರು ಧರ್ಮಶಾಸ್ತ್ರ ಆ ದೇವಸ್ಥಾನದಲ್ಲಿ ನಡೀತಾ ಇದೆ. ಅದೇ ಉಬ್ರಂಗಳ ಈ ಬಡಗು ಶಬರಿಮಲೆ ಎಂದೇ ಖ್ಯಾತಿ ಪಡೆದಿರುವಂತಹ ಉಬ್ರಂಗಳ ಈ ಕ್ಷೇತ್ರದಲ್ಲಿ, ಅದೇ ರೀತಿ ಇನ್ನೊಂದು ಮುಂಡೋಳು ದುರ್ಗಾಪರಮೇಶ್ವರಿ ದೇವಸ್ಥಾನ, ಹಾಗೆ ನಮ್ಮ ಕಾಸರಗೋಡಿನದ್ದೇ ಇನ್ನೊಂದು ಇದು ದೇಲಂಪಾಡಿ ಉಮಾಮೇಶ್ವರಿ ದೇವಸ್ಥಾನ. ಈ 4 ಕ್ಷೇತ್ರಗಳಲ್ಲಿ ಇಲ್ಲಿಗೆ ಸಾಧಾರಣ ಈ ಪಾಠೋತ್ಸವ ನಡೀತದೆ. ಇಲ್ಲಿ ನಮ್ಮ ಕ್ಷೇತ್ರದ ಪಾಠೋತ್ಸವ ಸಾಧಾರಣ ಧನು ಸಂಕ್ರಮಣದಿಂದ ಧನು 3ರವರೆಗೆ ನಡೆಯುವಂಥದ್ದು. ಶಾಸ್ತಾರನ ವಿವಿಧ ರೂಪಗಳನ್ನು ಅದು ಈ ಪಂಚವರ್ಣದ ಹುಡಿಯಲ್ಲಿ ಬರೆದು ಅದನ್ನು ಆರಾಧಿಸಿ ಕೊಂಡು ಬರುವಂತಹ ಒಂದು ತೆಯ್ಯಂಪಾಡಿ ಅಂತ ಹೇಳುವಂತ ಒಂದು ವಿಶೇಷ ಪಾಠೋತ್ಸವಕ್ಕೆ ಸಂಬಂಧಪಟ್ಟ ಶ್ಲೋಕಗಳನ್ನು ಹೇಳುವಂತ ವ್ಯಕ್ತಿಗಳಿದ್ದಾರೆ. ಅವರು ಅದನ್ನು ಬಂದು ನಡೆಸಿಕೊಡ್ತಾರೆ. ಒಂದು ದಿನದಲ್ಲಿ 3 ಹೊತ್ತು ಈ ಪಾಠೋತ್ಸವ ನಡೀತದೆ. ಹಾಗೆ ಸತತವಾಗಿ 3 ದಿವಸ 3 ಹೊತ್ತಿನ ಪಾಠೋತ್ಸವ. 4ನೇ ದಿವಸ ಕಳತ್ತಲೆ ಅರಿ ಅಂದ್ರೆ ಕಳ ಬರೆದು ಅದರಲ್ಲಿ ಅಕ್ಕಿ ಹಾಕಿ ಅದನ್ನು ದೇವರನ್ನು ಪೂಜಿಸಿ ಮತ್ತೆ ಅದೇ ಅಕ್ಕಿಯನ್ನ ಬಂದ ಭಕ್ತರಿಗೆ ಎಲೆಯಲ್ಲಿ ಕೊಡುವಂತ ಪದ್ಧತಿ. ಹಾಗೆ ಈ ಕಳತ್ರಡಿ ಅಂತ ಹೇಳುವಂಥದ್ದು ಪಾಠೋತ್ಸವದ ಮಂಗಳೋತ್ಸವ. ಅಲ್ಲಿಗೆ ಪಾಠೋತ್ಸವ ಮುಕ್ತಾಯಗೊಳ್ಳುತ್ತದೆ. ಪ್ರಿಯಪಟ್ಟ ಭಕ್ತ ಜನಗಳೇ, ಶ್ರೀ ഉബ്രങ്ങള മഹാദേവ പാർവതി ശാസ്ത്ര ക്ഷേത്രം ഉബ്രങ്ങള ഇവിടുത്തെ മെയിൻ ഉത്സവം എന്നുള്ളത് ഈ പാട്ടോത്സവമാണ്. കാസർഗോഡ് ജില്ലയുടെ ഒരു 3-4 സ്ഥലത്ത് ഈ പാട്ടോത്സവം നടക്കുന്നുണ്ട്. ഒന്ന് കിയൂർ ധർമ്മശാസ്ത്ര ക്ഷേത്ര, ഉബ്രങ്ങള ധർമ്മശാസ്ത്ര ക്ഷേത്ര, അതേപോലെ നമ്മളെ മുണ്ടോള് ദുർഗാപരമേശ്വരി ക്ഷേത്രം, ദേലമ്പാടി ഉമാമേശ്വരി ക്ഷേത്രം. ഇങ്ങനെ 3-4 ക്ഷേത്രങ്ങളിൽ ഈ പാട്ടോത്സവം നടക്കുന്നു. ഇത് ഇവിടുത്തെ പാട്ടോത്സവം എന്ന് പറഞ്ഞാല് ശാസ്താറിന്റെ വിവിധ രൂപങ്ങളെ കളത്തിൽ വരച്ചിട്ട് ഉള്ള രാത്രിക്കുള്ള മെയിൻ പൂജ. ഒരു ദിവസത്തിൽ 3 പ്രാവശ്യം ഈ ശാസ്താവിന്റെ ആയുധം എഴുന്നേറ്റ് വന്നിട്ട് അതിന് പൂജ ചെയ്യുന്നതാണ്. രാവിലെ, ഉച്ചക്ക്, രാത്രി, ഇങ്ങനെ 3 നേരം ഈ പൂജ നടക്കും. ഇങ്ങനെ ധനു സംക്രമം മുതൽ ധനു 3 വരെയാണ് നമ്മുടെ ഈ ഉബ്രങ്കൽ ക്ഷേത്രത്തിൽ പാട്ടോത്സവം നടക്കുക. അപ്പോ ഈ 3 ദിവസം പാട്ടോത്സവം കഴിഞ്ഞാൽ 4ാമത്തെ ദിവസം രാവിലെ കളത്തിലരി എന്നുള്ള ഒരു സങ്കല്പത്തിൽ കള വരച്ചിട്ട് അതിൽ അരി ഇങ്ങനെ വാരിയിട്ട ശേഷം അതേ അരിനെ പൂജിച്ചിട്ട് ഭക്തജനങ്ങൾക്ക് അതിനെ ഇലയുണ്ട് കളത്തിലരി പ്രസാദം എല്ലാവർക്കും നാട്ടിൽ നിന്ന് പുറമെ നിന്ന് വന്നവർക്കെല്ലാം വിതരിക്കുന്നതാണ്. അപ്പൊ കളത്തിലരിയുടെ മഹാപ്രസാദം ഇതാണ്, ഈ അരി കൊടുക്കലാണ്. അപ്പോ ഈ കളത്തിലരി കഴിഞ്ഞിടത്തേക്ക് ശാസ്താവിന്റെ ഈ മംഗളോത്സവം എന്നതിന് ഒരു പേരുണ്ട്. അവിടത്തേക്ക് ഈ പാട്ടോത്സവത്തിന് ഒരു മുക്തായ വരുന്നതാണ്.